ಏನೇ ಬರಲಿ. ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಆರಾಮಿದ್ದೀನಿ. ಭಾಳ ದಿವಸ ಆಯ್ತು ವಿಡಿಯೋನೂ ಮಾಡೋಕ್ಕಾಗಿಲ್ಲ, ಮತ್ತು ಸ್ಯಾರೀಸ್ ವಿಡಿಯೋನೂ ಹಾಕೋಕ್ಕಾಗಿಲ್ಲ. ಸ್ವಲ್ಪ ಜನ ಕೇಳತ್ತಿದ್ರಿ ಯಾಕೆ ಮತ್ತು ಸ್ಯಾರೀಸ್ ಏನೂ ತರಿಸಿಲ್ವಾ ಸಿಸ್ಟರ್, ಯಾಕೆ ವಿಡಿಯೋ ಮಾಡತ್ತಿಲ್ಲ, ಪ್ಲೀಸ್ ಹಾಕ್ರಿ ವಿಡಿಯೋ ಅಂತಂದು ಕೇಳತ್ತಿದ್ರಿ. ಅದೇನಾಗಿತ್ತು ಅಂದರೆ ಫ್ರೆಂಡ್ಸ್, ಸ್ಯಾರೀಸ್ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಯಾಕಂದರೆ ಹೇಳಿದ್ನಲ್ಲ ನಿಮ್ಗೆ ಲಾಸ್ಟ್ ವಿಡಿಯೋದಾಗ, ನಾನು ಫೈನಾನ್ಷಿಯಲಿ ಭಾಳ ನಾವು ವೀಕ್ ಆಗಿಬಿಟ್ಟೇವಿ ಇವಾಗ. ಸೊ ಸ್ವಲ್ಪನ ಒಂದು 8,000 ಅರೌಂಡ್ 10,000 ಅಷ್ಟೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ಇವಾಗ ಸ್ಯಾರೀಸ್ ಎಲ್ಲ ಸೇಲ್ ಆಗ್ಯಾವು. ಸೊ ಇನ್ನೂ ಸ್ವಲ್ಪ ಸ್ಟಾಕ್ ಬರೋದೈತಿ, ಆರ್ಡ್ರ್ ಕೊಟ್ಟೇನಿ. ಬಂದ ತಕ್ಷಣ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನನಗೆ ಮಿನಿ ಬ್ಲಾಗ್ಸ್, ಈ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಒಂಥರ ಬೇಜಾರಾಗ್ಬಿಟ್ಟೈತಿ. ಡಿಸ್ಟರ್ಬೆನ್ಸ್ ಅಂದ್ರೆ ಏನಂತಂದ್ರೆ ವ್ಯೂಸ್ ಬರತ್ತಿಲ್ಲ, ಸುಮ್ಮನೆ ಮಾಡಿನೂ ವೇಸ್ಟ್ ಅನ್ನೋದ್ರಾಗತ್ತಿ. ಅದು ಒಂದೊಂದು ಸತಿ ಅನಿಸುತ್ತೆ, ಎಲ್ಲರೂ ಮಾಡಿದ ತಕ್ಷಣ ವ್ಯೂಸ್ ಬರೋಂಗಿಲ್ಲ, ಮಾಡ್ತಾ ಹೋದ್ಮೇಲೆ ನಮ್ಗೆ ವ್ಯೂಸ್ ಬರ್ತಾವೆ ಅಂತಂದು ಕೆಲವು ಜನ ಹೇಳ್ತಾರೆ. ವಿಡಿಯೋ ಮಾಡಿರಿ ಅಂತಂದು. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತೀನಿ. ನೋಡೋಣ, ಇದ್ರೊಳಗೂ ಕ್ಲಿಕ್ ಮಾಡ್ಕೊತೀನಿ. ಇದ್ರೊಳಗೂ ಅಪ್ಲೋಡ್ ಮಾಡ್ತೀನಿ ಸ್ಯಾರೀಸ್ದು. ಇನ್ಸ್ಟಾಗ್ರಾಮ್ ಒಳಗೂ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮು ನಿಮ್ಗೆ ನನ್ನ ಸ್ಯಾರೀಸ್ದು ವಿಡಿಯೋ ನೋಡ್ಬೇಕು, ನಂದು ಡೈಲಿ ಅಪ್ಡೇಟ್ಸ್ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಪೇಜ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊರಿ, ನನ್ನ ಇನ್ಸ್ಟಾಗ್ರಾಮ್ ಬರುತ್ತೆ. ಸೊ ಫಾಲೋ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಏನಂತಂದ್ರೆ ಫ್ರೆಂಡ್ಸ್, ಭಾಳ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿದ್ದಿಲ್ಲ ಅಲ್ಲ, ಒಂಥರ ನನಗೂ ಏನೋ ಮಿಸ್ ಹೊಡೆಯತ್ತಿತ್ತು ಮಾತಾಡ್ಲಾರ್ದಕ್ಕೆ. ನನ್ನ ಮಕ್ಕಳು ಇಬ್ಬರು ಮಲ್ಕೊಂಡಾರ. ಇವಾಗ ನನ್ನ ಮಗಳು ಇಲ್ಲೇ ಮಲ್ಕೊಂಡಾಳ ನೋಡಿರಿ, ಜೋಳಿಗೆ ಒಳಗೆ. ಪಾಪ ಇಲ್ಲಿ ಮಲ್ಕೊಂಡಾಳ. ಸ್ವಲ್ಪ ನಾನು ಹೊರಗೆ ಹೋಗಿದ್ದೆ. ಸೊ ನೋಡಿರಿ, ಬಂದು ಇವಾಗ ಜಸ್ಟ್ ಮಲ್ಕೊಂಡ್ಲು. ಪಾಪ ನನ್ನ ಮಗ ಸ್ಕೂಲಿಗೆ ಹೋಗಿ ಬಂದು ಅವ ಮಲ್ಕೋತೀನಿ ಅನ್ನತ್ತಿದ್ದ. ನನ್ನ ಮಗಳಿಗೆ ಮಲ್ಕೊಳ್ಳೋವಷ್ಟ್ರಾಗ ರೂಮ್ನಾಗ ಬಂದಿಲ್ಲೇ ಹಾಸಿಗೆ ಮೇಲೆ ಮುಕ್ಕೊಂಬಿಟ್ಟಾನ. ಪಾಪ ಚಾವಿನೂ ಇಲ್ಲೇ ಹಿಡ್ಕೊಂಡಾನ ನೋಡಿರಿ, ಗಾಡಿ ಚಾವಿ. ಸೊ ಗಾಡಿ ಅಂದ್ರೆ ಇಷ್ಟ ಗಂಡು ಮಕ್ಕಳಿಗೆ, ಏನೋ ಗೊತ್ತಿಲ್ಲ, ಅವ್ರ ಅಪ್ಪನ ಗಾಡಿ ಚಾವಿ ಮತ್ತು ಕಾರ್ ಗಾಡಿ ಚಾವಿ ಎರಡನ್ನೂ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಾನೆ ಇಲ್ಲೇ ನೋಡಿರಿ. ಸೊ ಇವಾಗ ನಾನು ಸ್ವಲ್ಪ ರೊಟ್ಟಿ ಮಾಡಬೇಕು. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ. ಹೊಟ್ಟೆ ತುಂಬಂಗಿಲ್ಲ ನಮಗೇನಿದ್ರು ಉತ್ತರ ಕನ್ನಡದಾಗ ರೊಟ್ಟಿನ ಹೊಟ್ಟೆ ತುಂಬ್ತೈತಿ. ಸೊ ಭಾಳ ಮಾಡೋಂಗಿಲ್ಲ ಫ್ರೆಂಡ್ಸ್. ನಾನು 4 ರೊಟ್ಟಿ ಮಾಡ್ತೀನಿ ಅಷ್ಟೇ, ನನಗೆ ನಮ್ಮ ಅತ್ತೆಗೆ ಇಬ್ಬರು. ನಮ್ಮ ಮನೆಯವ್ರು ಇಲ್ಲ, ಸ್ವಲ್ಪ ಊರಿಗೆ ಹೋಗ್ಯಾರ. ನಾವಿಬ್ಬರೇ ಇರೋದ್ರಿಂದ ನಾವು ಒಬ್ಬರಿಗೆ ಇವಾಗ ರೊಟ್ಟಿ ಮಾಡ್ಕೋಬೇಕು. ಬರ್ರಿ ರೊಟ್ಟಿ ಮಾಡ್ತೀನಂತೆ. ಮತ್ತು ನನ್ನ ಸ್ಯಾರಿ ಬಿಸ್ನೆಸ್ಗಾಗಿ ಇದೊಂದು ರಿಂಗ್ ಲೈಟ್ ತೊಗೊಂಡೇನಿ ಫ್ರೆಂಡ್ಸ್. ಯಾಕಂದರೆ ವಿಡಿಯೋ ಮಾಡೋಕ್ಕೆ ಚಲೋ ಅನ್ನಿಸ್ತೈತಿ. ಯಾಕಂದ್ರೆ ಪ್ರತಿ ಸತಿನೂ ಒಂದೊಂದು ಸತಿ ವಿಡಿಯೋ ಮಾಡಬೇಕಂದ್ರೆ ಬೆಳಕು ಬರೋಂಗಿಲ್ಲ, ಮತ್ತು ಅಂದರೆ ನಮ್ಮ ಮನೆಯೊಳಗೆ ಇಡೋಕೆ ಒಂದು ಸ್ಪೇಸ್ ಇಲ್ಲ ಮೊಬೈಲ್ ಇಡೋಕೆ. ಸೊ ಅದಕ್ಕೂ ಬರ್ತೈತಿ, ಮತ್ತು ಬೆಳಕು ಚಲೋ ತಂಗೆ ಬರ್ತಂತಂದು ಇದೊಂದು ರಿಂಗ್ ಲೈಟ್ನ ಆರ್ಡ್ರ್ ಮಾಡ್ಕೊಂಡೇನಿ. ಫ್ಲಿಪ್ಕಾರ್ಟ್ ಒಳಗೆ ತರಿಸ್ಕೊಂಡಿದ್ದು. ಪ್ರೈಸ್ 550 ಇದ್ರದ್ದು. ನಾನು ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಊಟ ಎಲ್ಲ ಮಾಡಿ ಮುಗಿಸಿ ಸಾಯಂಕಾಲ ಮನೆ ಕೆಲಸ ಎಲ್ಲ ಮಾಡಿ ದೇವ್ರ ದೀಪ ಹಚ್ಚೋವರೆಗೂ ಟೈಮ್ ಆಗಿಬಿಡ್ತು. ಅದಾದಮೇಲೆ ನಾನು ಸ್ವಲ್ಪ ಹೊರಗೆ ಹೋಗೋದಿತ್ತು ನಮ್ಮ ಅತ್ತೆ ಜೊತೆ, ಅದಕ್ಕೆ ನಾವು ಸ್ವಲ್ಪ ಹೊರಗೆ ಹೋಗಿದ್ವಿ. ಅದು ಬಂದ ವಿಡಿಯೋ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಮಾರ್ನಿಂಗ್ ಇದ್ದು, ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ, ನಾನು ಇಲ್ಲಿ ಚಹಾ ಇನ್ನೂ ಕುಡಿದಿರಲಿಲ್ಲ. ಫಸ್ಟು ಚಪಾತಿ ಹಿಟ್ಟು ಕಲಸಿಟ್ಟಿನಿ, ಆಮೇಲೆ ಪಲ್ಯಕ್ಕೆ ರೆಡಿ ಮಾಡಿ ಹೆಚ್ಚಿ ಇಟ್ಕೊಂಡು ಆಮೇಲೆ ಚಹಾ ಕುಡಿದ್ರಾಯ್ತು ಅಂತಂದು ಇದನ್ನು ಇವಾಗ ಪಲ್ಯನ ರೆಡಿ ಮಾಡ್ಕೊಳತ್ತೀನಿ. ಕ್ಯಾಬೇಜ್ ಪಲ್ಯ ಮಾಡಬೇಕು, ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೆ. ಮತ್ತು ಇದು ಮೊಹರಂ ಹಬ್ಬ ಇರೋದ್ರಿಂದ ಇವತ್ತೇನು ಚೋಂಗೆ ಮಾಡಬೇಕು ಅಂತ ಹೇಳಿದ್ರು ನಮ್ಮತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ನಾದಿದ್ದೆ, ಚಪಾತಿಗೂ ಬರುತ್ತೆ ಚೋಂಗೆಗೂ ಬರುತ್ತೆ ಅಂತಂದು. ಸೊ ಚೋಂಗೆ ಅವರೇ ಮಾಡಿದರು, ನಾನು ಜಸ್ಟ್ ಚಪಾತಿ ಪಲ್ಯ ಅಷ್ಟೇ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಏನಾದ್ರೂ ರೈಸ್ ಮಾಡ್ಕೊಂಡ್ರೆ ಆಯ್ತಂತ ಸುಮ್ಮನಾದೆ. ಇಲ್ಲಿ ನೋಡಿರಿ, ಕೆಳಗೆ ನಮ್ಮದು ಇನ್ನೊಂದು ಮನೆ ಐತಿ, ಅಲ್ಲಿ ಖಾಲಿ ಐತದ ಮನೆ, ನಾವು ಬಾಡಿಗೆ ಕೊಡ್ಬೇಕಂತಂದು ಖಾಲಿ ಬಿಟ್ಟೇವಿ. ಸೊ ಅಲ್ಲಿ ಗುಬ್ಬಿಗಳು ಮರಿ ಹಾಕ್ಬಿಟ್ಟವು ನೋಡಿರಿ, ಎಷ್ಟು ಸಣ್ಣ ಗುಬ್ಬಿಗಳು. ಪಾಪ ನಾವು ನೋಡೇ ಇಲ್ಲ, ಇವತ್ತು ನೋಡಿದ್ದೆ. ನಾವು ನೋಡಿದ ಮೇಲೆ ಅವನ್ನ ಹೊರಗೆ ತೆಗೆದ್ವಿ. ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದೆ, ನಾಷ್ಟನೂ ಮಾಡಿದೆ. ಮತ್ತು ಇವತ್ತು ಮೊಹರಮ್ಮದ ಕೊನೆಯ ದಿನ ಆಗಿರೋದ್ರಿಂದ ನಾವು ಚೋಂಗೆ ಮಾಡಿದ್ವಿ ಮನೆಯೊಳಗೆ. ಚೋಂಗೆ ಅಂದ್ರೆ ಗೊತ್ತಿರ್ತೈತಿ ನಿಮ್ಗೆ, ನಮ್ಮೂರ ಸೈಡ್ ನಾವು ಚೋಂಗೆ ಅಂತ ಕರಿತೀವಿ. ಸೊ ನೀವೇನಂತ ಕರಿತೀವಿ ನಿಮ್ಗೆ ಗೊತ್ತಿಲ್ಲ. ನಾವು ಮಾಡಿದ್ವಿ, ಅದನ್ನು ಮಾಡಿ ನಾಷ್ಟ ಎಲ್ಲ ಮಾಡಿ ಚಪಾತಿ ಮಾಡಿದ್ದೆ. ತಿಂದು ನನ್ನ ಮಗಳು ಮಲ್ಕೊಳತ್ತಾಳ, ತೂಗಾತಿದ್ದೆ. ನನ್ನ ಮಗ ಆಟಾಡಕ್ಕೆ ಹೋಗ್ಯಾನ. ಸೊ ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು ಫ್ರೆಂಡ್ಸ್, ಬಟ್ಟೆನ ಮಡ್ಚಕ್ಕೆ ಬಂದೆ. ಬೈಕೋಬ್ಯಾಡ್ರಿ,
ಇಷ್ಟು ಬಟ್ಟೆ ರಾಶಿ ಬಿಟ್ಟೆ ನಾನು. ಯಾಕಂದ್ರೆ 3-4 ದಿವಸದಿಂದ ಕಂಟಿನ್ಯೂಸ್ ಆಗಿ ಏನಂತಂದ್ರೆ ಹೊರಗಡೆ ಕೆಲಸ ಅದು ಇದು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಅದಕ್ಕೆ ಬಟ್ಟೆನ ಮಡ್ಚೋಕ್ಕಾಗಿಲ್ಲ. ನೋಡಿರಿ ಇಷ್ಟು ಬಟ್ಟೆ ಅದಾವು, ಒಗೆದು ತಂದಿಲ್ಲೇ ಒಗೆದ್ಬಿಟ್ಟೀನಿ. ಅದಕ್ಕೆ ಈಗ ಇಷ್ಟು ಮಡಚಿ ಇಟ್ಕೊಂಡು ಬಟ್ಟೆ ವಾಶ್ ಮಾಡಬೇಕು. ಇನ್ನು ನಾನು ಬಟ್ಟೆ ವಾಶ್ ಮಾಡೋದೇನು ಭಾಳ ಇಲ್ಲ. ಸೊ ಅದಕ್ಕಾಗಿ ಫಸ್ಟ್ ಇವನ್ನ ಇದು ಮಾಡ್ಬೇಕಂತಂದು ಕ್ಲಿಯರ್ ಮಾಡತ್ತೀನಿ. ಮನೆ ಒಳಗೆ ಗುಬ್ಬಿ ಇದ್ವಲ್ಲ ಫ್ರೆಂಡ್ಸ್, ಅವಕ್ಕೆ ಪಾಪ ಥಂಡಿ ಹತ್ತೈತಿ, ಮಳೆ ಬರ್ತಂತಂದು ನಮ್ಮ ಮನೆ ಕಡೆ ಕೆಳಗೆ ಅಲ್ಲಿ ಒಂದು ಸ್ಪೇಸ್ ಇತ್ತು. ಅಲ್ಲಿ ಗಾಳಿನೂ ಬರೋಂಗಿಲ್ಲ, ಮತ್ತು ಗಾಳಿ ಬರುತ್ತೆ ಬಟ್ ಅಲ್ಲಿ ಮಳೆ ನೀರು ಬಿದ್ದರೂ ಸಿಡಿಂಗಿಲ್ಲ. ಆ ಜಾಗದೊಳಗೆ ಬೆಚ್ಚಗೆ ಅವ್ರಿಗೆ ಬಟ್ಟೆ ಹಾಸಿ ಅಲ್ಲಿ ಇಟ್ಟು ಬಂದ್ವಿ. ಪಾಪ ಅವಕ್ಕೆ ಗುಬ್ಬಿಗಳಿಗೆ ಮನೆ ಒಳಗೆ ಇಟ್ಕೊಂಡ್ರೆ ಸುಮ್ಮನೆ ಗಲೀಜು ಮಾಡ್ತಾವೆ, ಮನೆ ನೋಡೋಕೆ ಬರ್ತಿರ್ತಾರಲ್ಲ ಅದಕ್ಕೆ. ಇಲ್ಲಿ ನೋಡಿರಿ ನನ್ನ ಮಗಳು ಮಲ್ಕೊಂಡ್ಲು. ಅಲ್ಲಿ ಕೆಳಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಬಂದ್ವಿ, ನಾನು ನಮ್ಮ ಅಕ್ಕ ಇಬ್ಬರು ಸೇರಿ. ಅಲ್ಲಿ ಬಂದಮೇಲೆ ಇಲ್ಲಿ ಮನೆ ಒಳಗೆ ನಾನು 4-5 ದಿವಸದಿಂದ ಬಟ್ಟೆ ರಾಶಿ ಹಂಗೆ ಇಟ್ಬಿಟ್ಟಿದ್ದೆ, ಮಡ್ಚೋಕ್ಕಾಗಿರಲಿಲ್ಲ. ಯಾಕಂದ್ರೆ ಬರೀ ನನಗೆ ಹೊರಗೆ ಅಡ್ಡಾಡೋದು, ಸ್ವಲ್ಪ ಕೆಲಸ ಅದು ಇದು ಬ್ಯುಸಿ ಒಳಗೆ ನಾನು ಒಂದು 2-3 ದಿವಸದ ಬಟ್ಟೆ ವಾಶ್ ಮಾಡೀನಿ, ಒಣಗಿ ಹಾಕಿ ಇಲ್ಲೇ ತಂದು ಇಲ್ಲೇ ಇಟ್ಬಿಟ್ಟೇನೆ ನೋಡಿರಿ. ಅವುಗಳನ್ನ ಈಗ ಮಡ್ಚಿಡ್ಬೇಕಂತ ಮಡ್ಚಿಡತ್ತಿದ್ದೆ. ಮತ್ತು ನಮ್ಮ ಅತ್ತೆ ಒಂದು ಹೊಸದು ಶಾಪ್ ಓಪನ್ ಮಾಡಿದ್ರು ಇಲ್ಲಿ ಏರಿಯಾದೊಳಗೆ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಪೂಜೆಗೆ ಹೋದಾಗ ಸೀರೆ ಎಲ್ಲ ಹಾಕ್ಕೊಂಡಿದ್ದನ್ನು ಅಲ್ಲೇ ಇಟ್ಬಿಟ್ಟಿದ್ದೆ, ಎಲ್ಲನೂ ಮಡ್ಚಿಡ್ಬೇಕು ಅಂತಂದು. ಸೊ ಇವಾಗೆಲ್ಲನೂ ತೆಗೆದು ಮಡ್ಚಿಡತ್ತೀನಿ ನೋಡಿರಿ. ನನ್ನ ಮಗಳು ಮಲ್ಕೊಂಡಳಾಕಿನ ಕಾಲು ಕಾಣಿಸ್ತೈತಿ ನಿಮಗೆ. ಇವಾಗ ಅಡುಗೆ ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಏನಾದರೂ ವೆಜಿಟೇಬಲಿಂದ ಪಲಾವ್ ಮಾಡ್ಕೊಂಡ್ರಾತಂತ ಸುಮ್ಮನೆ ಆಗಿದ್ದೆ ನಾನು. ಜಸ್ಟ್ ಇವಾಗ ಏನು ಕೆಲಸ ಐತಿ ಅದನ್ನು ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ರೈಸ್ ಮಾಡ್ಬೇಕಂತ ಅಂದ್ಕೊಂಡೆ. ಮತ್ತು ಒಬ್ಬರು ಕೇಳಾತಿದ್ರು ನನಗೆ, ನಿಮ್ಮ ಪಾಪುದು ಫುಡ್ ರೂಟೀನ್ ಏನು ತೋರಿಸ್ರಿ ಅಕ್ಕ ಅಂತ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಇವಾಗ ಗೊತ್ತೈತಿ ನಿಮ್ಗೆ, ಮನ್ಯಾಗ ಪಾಪು ಐತಿ, ಇನ್ನೊಂದು ಮಗ ಸ್ಕೂಲಿಗೆ ಹೋಗ್ತಾನೆ ಅಂದ್ರೆ ನಂಗೆ ವಿಡಿಯೋನ ಮಾಡೋಕ್ಕಾಗತ್ತಿಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟೇನಿ ನಾನು. ಅದ್ರಾಗ ಮತ್ತು ಇವಾಗ ಹೊಸದಾಗಿ ಸಾರಿ ಬಿಸ್ನೆಸ್ನೂ ಸ್ಟಾರ್ಟ್ ಮಾಡ್ಕೊಂಡೀನಿ, ಅದಕ್ಕೂ ಬ್ಯುಸಿ ಆಗಿಬಿಟ್ಟೀನಿ. ಅದ್ರ ಸಂಬಂಧ ನಂಗೆ ವಿಡಿಯೋನ ಮಾಡೋಕ್ಕಾಗತ್ತಿಲ್ಲ. ಫುಡ್ ರೂಟೀನ್ ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಾವೇನು ತಿಂತೀವೋ ಅದನ್ನೇ ತಿನ್ನಿಸೋಕೆ ರೂಢಿ ಮಾಡತ್ತೀನಿ ಆಕೆಗೆ. ಮಾರ್ನಿಂಗ್ ಎದ್ದ ತಕ್ಷಣ ಸಜ್ಕ ಅಥವಾ ರಾಗಿದು ಅಥವಾ ಅದನ್ನು ತಿನ್ನಿಸ್ತೀನಿ. ಮಧ್ಯಾಹ್ನಕ್ಕೆ ರೈಸು, ಹಾಲು, ಸ್ವಲ್ಪ ತುಪ್ಪ, ಉಪ್ಪು ಹಾಕಿ ತಿನ್ನಿಸ್ತೀನಿ. ನೈಟಕ್ಕೆ ನಾವೇನು ಮಾಡಿರ್ತೀವಿ, ಚಪಾತಿ ಇದ್ದರೆ ಚಪಾತಿ ಹಾಲು, ರೊಟ್ಟಿ ಇದ್ದರೆ ರೊಟ್ಟಿ ಹಾಲು, ರೈಸು ಹಾಲು ಈ ರೀತಿ ಹಾಕಿ ತಿನ್ನಿಸ್ತೀನಿ. ಎಲ್ಲ ಬಟ್ಟೆನೂ ಮಡಚಿ ಇಟ್ಕೊಂಡೆ ನಾನು. ಮತ್ತು ನಾವು ಒಂದೇ ರೀತಿ ಫುಡ್ ಕೊಡೋಕತ್ಕೊಳ್ಳಿ ಅವರು ಒಂಥರ ಒಲೆ ಅಂತ ಮಾಡ್ತಾರೆ. ನಾನು ಅಂದರೂ ಏನಾದರೂ ಹೊಸ ರೆಸಿಪೀಸ್ ಟ್ರೈ ಮಾಡ್ತಿರ್ತೀನಿ. ಸದ್ಯಕ್ಕೆ ನಾನು ಆಕೆಗೆ ಅಷ್ಟೇ ಕೊಡತ್ತೀನಿ ಫ್ರೆಂಡ್ಸ್, ಮತ್ತು ಬೇರೆ ಏನೂ ಕೊಡತ್ತಿಲ್ಲ. ನೋಡೋಣ ಅಪ್ಕಮಿಂಗ್ ಡೇಸ್ ಒಳಗೆ ಶೇರ್ ಮಾಡ್ಕೊತೀನಿ ಏನು ಕೊಡ್ತೀನಿ ಏನಿಲ್ಲ ಅಂತಂದು. ಇವಾಗ ಸದ್ಯಕ್ಕೆ ನಾನು ಇಷ್ಟೇ ಕೊಡತ್ತೀನಿ ನೋಡಿರಿ. ಮತ್ತು ಬಟ್ಟೆ ಎಲ್ಲ ಮಡಚಿ ಇಟ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಎದ್ದು ರೈಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿರಿ ಇಷ್ಟು ಬಟ್ಟೆನೂ ಮಡಚಿಟ್ಕೊಂಡೆ. ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಮನೆ ಸ್ವಲ್ಪ ಮೆಸ್ಸಿ ಐತಿ, ಮತ್ತು ಏನು ಮಾಡೋಕ್ಕಾಗಲ್ಲ, ಮನೆ ಹೆಂಗೈತಿ ಹಂಗೆ ಇಟ್ಕೋಬೇಕಾಗ್ತೈತಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.